ಪ್ರೀತಿಯುಳ್ಳ ದೇವರ ಮಕ್ಕಳೇ, ಒಂದು ಸಾರಿ ರಾಹಾಬಳೆಂಬ ವೇಷೆಯ ಜೀವನವನ್ನು ಕುರಿತು ಆಲೋಚಿಸುತ್ತಿರುವಾಗ, ನಾವು ಕಲಿಯುತ್ತಿರುವಾಗ, ಕೇಳುತ್ತಿರುವಾಗ ಈ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದದ್ದು ಏನು ಗೊತ್ತಾ? ಹಾಳಾಗುತ್ತಿರುವ ಈ ಪ್ರಪಂಚದಲ್ಲಿ ಎಷ್ಟು ಮಂದಿಯನ್ನು ನಾವು ಕಾಪಾಡಿದ್ದಾಗ್ಯೂ, ಎಷ್ಟು ಮಂದಿಯನ್ನು ನಾವು ರಕ್ಷಿಸಿದ್ದಾದರೆ ಅವರೆಲ್ಲರೂ ಯಾರು ಎನ್ನುವಾಗ ಅವರೆಲ್ಲರೂ ದೇವರ ಮಕ್ಕಳು. ಹಾಗಾದರೆ ಅವರೆಲ್ಲರೂ ದೇವರ ಮಕ್ಕಳಾಗಿರುವಾಗ ಆ ದೇವರ ಮಕ್ಕಳಾದವರನ್ನು ಶತ್ರು ಎನ್ನಲ್ಪಟ್ಟವನೊಬ್ಬನು ಹುಡುಕುತ್ತಿದ್ದಾನೆ, ನುಂಗಿ ಹಾಕಲು. ಈಗ ನೀವೇನು ಮಾಡಬೇಕು ಗೊತ್ತಾ? ನೀವು ಮಾಡಬೇಕಾದ ಕೆಲಸವೇನು ಗೊತ್ತಾ? ಹಾಗೆ ಅವನು ಹುಡುಕುತ್ತಿದ್ದಾನೆಂಬ ಸಂಗತಿಯನ್ನು ತಿಳಿದುಕೊಂಡಂತಹ ನೀವು ಅವನ ಕೈಗೆ ಸಿಗದಂತೆ, ಅವನ ಬಾಯಿಗೆ ಬೀಳದಂತೆ ಅನೇಕರನ್ನು ಕಾಪಾಡಿ ಅನೇಕರನ್ನು ತಪ್ಪಿಸಿರಿ. ಹಾಗೆ ನೀವು ತಪ್ಪಿಸುವುದಕ್ಕಾಗಿ ನೀವು ಮಾಡಬೇಕಾದದ್ದು ಏನೆಂಬುವಾಗ ಈ ಮಾತುಗಳನ್ನು ಅವರಿಗೆ ಕೇಳಿಸುವುದೇ, ಈ ಮಾತುಗಳನ್ನು ನೀವು ಪ್ರಕಟಿಸುವುದೇ. ಇದನ್ನು ನೀವು ಮಾಡಿದ್ದಾದರೆ ಆಗ ನಿಮ್ಮನ್ನು ಕೂಡ ಮರೆತು ಹೋಗನು. ಅಂದೊಮ್ಮೆ ಒಂದಿಬ್ಬರನ್ನು ತಪ್ಪಿಸಿದ್ದಕ್ಕಾಗಿ ಶತ್ರುಗಳ ಕೈಯಿಂದ, ಇಬ್ಬರನ್ನು ತಪ್ಪಿಸಿದ್ದಕ್ಕಾಗಿ ವಿಶ್ವಾಸ ವೀರರ ಚರಿತ್ರೆಯಲ್ಲಿ ಆಕೆಯ ಹೆಸರನ್ನು ಬರೆಸಿರುವಾಗ, ದೇವರು ನಿಮಗೆ ಕೊಟ್ಟ ಈ ಬದುಕಿನಲ್ಲಿ ಶತ್ರುವಾಗಿರುವ ಸೈತಾನನಿಂದ ಎಷ್ಟೋ ಮಂದಿ ಅವನ ಹಸ್ತಗಳಲ್ಲಿ ಸಿಕ್ಕಿಕೊಂಡಿದ್ದಾರಲ್ಲ, ಎಷ್ಟೆಷ್ಟೋ ಮಂದಿಯನ್ನು ಅವನು ನುಂಗಿ ಹಾಕುತ್ತಿದ್ದಾನಲ್ಲ, ಅಂತವರನ್ನು ನೀವು ಬಿಡಿಸುವುದಕ್ಕಾಗಿ, ಕಾಪಾಡುವುದಕ್ಕಾಗಿ ನಿಮ್ಮ ಧ್ವನಿ ಇಲ್ಲವೇ ನಿಮ್ಮ ಆರೋಗ್ಯ, ನಿಮ್ಮ ಆಯುಷ್ಯ, ನಿಮ್ಮಲ್ಲಿರುವ ಧನವು ನೀವು ಖರ್ಚು ಮಾಡಿ ಒಳ್ಳೆಯ ಮಾತುಗಳನ್ನು ಅವರಿಗೆ ಕೇಳಿಸಿ, ತಿಳಿಸಿ, ಕಲಿಸಿ ನೀವು ಅವರನ್ನು ಕಾಪಾಡಿಕೊಂಡವರಾಗಿದ್ದರೆ ನೀವು ಮಾಡಿದ ಈ ಕಾರ್ಯಗಳನ್ನು ಮರೆಯುವುದಕ್ಕೆ ದೇವರು ಅನ್ಯಾಯಸ್ಥನಲ್ಲ.